ಅಂತಕ್ಕಂಥ ಒಂದು ಸಂಸ್ಥೆಯಲ್ಲಿ ಅಲ್ಲಿನ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳ ಶಾಮೀಲಿನೊಂದಿಗೆ ನಡೀತಾ ಇರುವಂತಹ ಅನ್ಯಾಯ ಭ್ರಷ್ಟಾಚಾರವನ್ನ ವಿರೋಧಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಡೀತಾ ಇರುವಂತಹ ಈ ಹೋರಾಟದಲ್ಲಿ ಭಾಗಿಯಾಗ ಒಂದು ಪಕ್ಷ ಅಂತ ಇದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಹಲವಾರು ಹೋರಾಟಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಹಳ ದುರಂತ ಮತ್ತೆ ಬೇಸರದ ಸಂಘ ವ್ಯವಸ್ಥೆ ಕ್ರೈಸೋ, ಸಮಾಜ ಕಲ್ಯಾಣ ಇಲಾಖೆಯೋ, ಆರೋಗ್ಯ ಇಲಾಖೆಯೋ, ರೆವಿನ್ಯೂ ಇಲಾಖೆಯೋ, PWD ಇಲಾಖೆಯೋ ಯಾವುದೋ ಒಂದು ಇಲಾಖೆ ಕೆಟ್ಟಿದ್ರೆ ನಾವು ಹೋಗಿ ಇನ್ನುಳಿದ ಬಾಕಿ ಜನ ಇಲಾಖೆ ಸರ್ಕಾರ ಜನಪ್ರತಿನಿಧಿಗಳು ಇವ್ರನ್ನೆಲ್ಲರನ್ನು ಅವ್ರ ಕಾಲೋ ಕೈಯೋ ಹಿಡಿದು ಬನ್ನಿ, ಇದೊಂದು ಸಂಸ್ಥೆ ಹಾಳಾಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ನಾವು ಇದನ್ನ ಸರಿಪಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದು ಸರಿಪಡಿಸಬಹುದಾಗಿತ್ತು. ಆದ್ರೆ ದುರಂತ ಏನಂತ ಅಂದ್ರೆ ಇವತ್ತು ಜನರೇ ಆಯ್ಕೆ ಮಾಡಿ ಕಳಿಸ್ತಾ ಇರುವಂತಹ ಜನಪ್ರತಿನಿಧಿಗಳೆಲ್ಲ ಸೇರಿ ನಡೆಸುವಂತಹ ಸರ್ಕಾರದ ಭಾಗವಾಗಿರುವಂತಹ ಎಲ್ಲ ಇಲಾಖೆಗಳು ಸಂಸ್ಥೆಗಳು ಹಾಳಾಗಿದ್ದಾವೆ. ಯಾರೋ ಒಬ್ಬ ಭ್ರಷ್ಟಾಚಾರ ಮಾಡ್ತಾ ಇಲ್ಲ, ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಸೈಟ್ ಮೇಲೆ ಆಸೆ, ಮುಖ್ಯಮಂತ್ರಿಗಳಿಗೂ ಹಣದ ಮೇಲೆ ಆಸೆ, ಮುಖ್ಯಮಂತ್ರಿಗಳಿಗೂ ಆಸ್ತಿ ಸಂಪಾದನೆ ಮಾಡೋದ್ರಲ್ಲಿ ಆಸಕ್ತಿ. ಇನ್ನ ಈಗಿರ್ಬೇಕಾದ್ರೆ ಅವ್ರ ಕೆಳಗೆ ಕೆಲಸ ಮಾಡುವಂತಹ ಮಂತ್ರಿಗಳು, ಶಾಸಕರುಗಳು, ಅಧಿಕಾರಿಗಳು ಏನು ಮಾಡ್ತಾರೆ, ಏನು ಮಾಡೋದಕ್ಕೆ ಸಾಧ್ಯ ಇದೆ ಅಂತವರಿಂದ ನಾವಿನ್ನೆಷ್ಟು ಪ್ರಾಮಾಣಿಕತೆಯನ್ನ ಬಯಸೋದಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವು ನೋಡ್ಕೋಬೇಕು. ಇಲ್ಲಿ ನಾವು ನಮಗೇನೋ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಸೇರಿಲ್ಲ. ನ್ಯಾಯ ಸಿಗುವಂತಹ ಪರಿಸ್ಥಿತಿಯಲ್ಲೂ ನಾವು ಇವತ್ತು ಇಲ್ಲ. ನಮ್ಮ ತೆರಿಗೆ ಹಣವನ್ನ ಇವರೆಲ್ಲ ಸೇರ್ಕೊಂಡು ಇಷ್ಟೆಲ್ಲ ರೀತಿಯಲ್ಲಿ ಲೂಟಿ ಮಾಡ್ತಾ ಇದ್ದಾಗಲೂ ಕೂಡ ಜನರ ಧ್ವನಿಗೆ ಬೆಲೆ ಇದೆ ಇವತ್ತು ಅಂತ ಹೇಳಿ ನಮಗೆ ಅನ್ನಿಸ್ತಾ ಇಲ್ಲ. ಆ ತರದ ಒಂದು ವಾತಾವರಣವನ್ನ ಇವರು ಇವತ್ತು ಸೃಷ್ಟಿ ಮಾಡಿದ್ದಾರೆ. ನೋಡಿ, ಇದೊಂದು ಫ್ರೀಡಂ ಪಾರ್ಕ್, ಇಷ್ಟು ದೊಡ್ಡ, ಬಹಳ ದೊಡ್ಡ ಪಾರ್ಕ್ ಇದು. ನೋಡಿ ಎಷ್ಟು ದೊಡ್ಡ ಪಾರ್ಕ್ ಅಂತ. ಇಲ್ಲಿ ಆ ಕಡೆ ಹಿಂದೆ ನೋಡಿದ್ರೆ ಆ ಕಡೆ ಫ್ರೀಡಂ ಪಾರ್ಕ್, ಹಿಂದೆ ಇದು ಜೈಲಾಗಿತ್ತು, ಸೆಂಟ್ರಲ್ ಜೈಲು. ಒಳಗಡೆ ಹೋದ್ರೆ ನೀವು ಜೈಲ್ ಹೆಂಗಿತ್ತು ಅಂತ ಹೇಳಿ ನೋಡ್ಬೋದು. ಒಳಗಡೆ ಜೈಲಿತ್ತು, ಇಲ್ಲಿ ಜೈಲ್ ಇರ್ಲಿಲ್ಲ. ಆಚೆ ಕಡೆ ಸ್ವತಂತ್ರ ಇತ್ತು, ಆಚೆ ಕಡೆ ಫ್ರೀಡಮ್ ಇತ್ತು. ಒಳಗಡೆ ಇರೋರು ಮಾತ್ರ ಕೈದಿಗಳು, ಜೈಲಾಗಿತ್ತು. ಈಗ ಹೊರಗಡೆನೂ ಜೈಲ್ ಮಾಡಿದ್ದಾರೆ. ಒಳಗಡೆ ಇದ್ದಿದ್ದ ಜೈಲು ಈಗ ಹೊರಗಡೆ ಶಿಫ್ಟ್ ಆಗಿದೆ. ಎಷ್ಟು ದೊಡ್ಡ ಜೈಲ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಆ ಬ್ರಿಡ್ಜ್ ಇಂದ ಹಿಡಿದು ಈ ಕಡೆ ಈ ಭಾಗದವರೆಗೆ ಅದೆಲ್ಲ ಗ್ರಿಲ್ ಗಳನ್ನ ಹಾಕಿ ಅಲ್ಲಿ ಯಾರು ಕಾಲಿಡಬಾರ್ದು, ಕೈ ಇಡಬಾರ್ದು, ಆ ತರ ಶಾರ್ಪ್ ನೇಲ್ಗಳನ್ನ ಹಾಕಿ ಅಲ್ಲೊಂದು ದೊಡ್ಡ ಗೇಟ್ ಅನ್ನ ಇಟ್ಟಿದ್ದಾರೆ. ನೋಡಿ, ಇಲ್ಲೆಲ್ಲ ಬಂದೋಬಸ್ತ್, ತುಟಿಕ್ ಪಿಟಿಕ್ ಅನ್ಬಾರ್ದು. ಒಬ್ರು ಇಬ್ರು ಯಾರೋ ಪೇದೆಗಳನ್ನ ಹಾಕಿದ್ರೆ ಇಲ್ಲಿ ಬಂದಿರುವಂತವ್ರು ಹಾರಾಡ್ಕೊಂಡು ಕೂಗಾಡ್ಕೊಂಡು ಮನೆಗೆ ಹೋಗ್ಬೋದು. ಬಹಳ ಸೇಫು. ಏನು ಯಾರು ಏನ್ ಬಂದ್ರು, ಇಂಥ ಜೆನ್ಸಿ ಯುವಕರು ಬಂದ್ರು ಕಿಮಕ್ ಅನ್ನಂಗಿಲ್ಲ. ಅಲ್ಲಿ ನೋಡಿ ಬೇಲಿ, ಆ ತರ ಬೇಲಿಯನ್ನ ಹಾಕಿ ಇವತ್ತು ಹೋರಾಟಗಾರರಿಗೆ ಬೆಲೆ ಇಲ್ಲದಂತಹ ವಾತಾವರಣವನ್ನ ಇವತ್ತು ಸೃಷ್ಟಿ ಮಾಡಿದ್ದಾರೆ. ಯಾರು ಈ ರೀತಿ ಮಾಡ್ತಾ ಇದ್ದಾರೆ? ಹೋಗ್ಲಿ, ಬಲ್ಪಂಥೀಯರು ಅಥವಾ ಇನ್ಯಾರೋ ಹೋರಾಟದ ಹಿನ್ನೆಲೆ ಇರುವಂತ ಜನರು ನಡೆಸುವಂತ ಸರ್ಕಾರದಲ್ಲಿ ನಡೀತಾ ಇದೆಯಾ? ಇಲ್ಲ. ಏನು ಸಹ ಹಿಂದುಳಿದಿರ್ತಕ್ಕಂಥವ್ರು ಯಾರು? ದಲಿತರು, SC ಅವರು, ST ಅವರು, OBC ಅವರು, ಅಲ್ಪಸಂಖ್ಯಾತರು, ಈ ತರದ್ದು ಜನರ ಹೆಸರು ಹೇಳ್ಕೊಂಡು ಅಹಿಂದ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರುವಂತಹ ಜನರು, ಸಮಾಜವಾದದ ಹಿನ್ನೆಲೆಯಿಂದ ನಾವು ಬಂದಿದ್ದೀವಿ ಅಂತ ಹೇಳುವಂತವ್ರು, ಇವರು ನಡೆಸ್ತಾ ಇರ್ತಕ್ಕಂಥ ಸರ್ಕಾರದ ಅವಧಿಯಲ್ಲೇ ಇವತ್ತು ಜನರ ಹಕ್ಕುಗಳು ಈ ರೀತಿಯಾಗಿ ದಮನ ಆಗ್ತಾ ಇದ್ರೆ, ಜನರಿಗೆ ಹೋರಾಟ ಮಾಡೋದಿಕ್ಕೆ ಇವತ್ತು ಹಕ್ಕುಗಳಿಲ್ಲ ಅನ್ನೋ ರೀತಿಯಲ್ಲಿ ಆದ್ರೆ ಎಲ್ಲಿ ಹೋರಾಟ ಮಾಡೋದು, ಹೇಗೆ ನ್ಯಾಯ ಪಡ್ಕೊಳ್ಳೋದು ಅನ್ನೋದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಸಾವಿರಾರು ಕೋಟಿಯನ್ನ ಇವತ್ತು ಅಕ್ಷರಶಃ ಸರ್ಕಾರ ನಡೆಸೋರು ಲೂಟಿ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಒಳಗೆ ನೀವು ಯಾರಾದ್ರೂ ಸುಮ್ಮನೆ ನೋಡೋದಕ್ಕೆ ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಅಂದ್ರೂ ಆ ಬಿಸಿಲಲ್ಲಿ 1 ಗಂಟೆ 2 ಗಂಟೆ ಕ್ಯೂ ನಿಂತ್ಕೋಬೇಕು. ಬಹುಶಃ 3 ಗಂಟೆ ಮೇಲೆ ಏನೋ ಅಲ್ಲಿ ಬಿಡೋದು. ಅದಕ್ಕಿಂತ ಮುಂಚೆ ಬಿಡಲ್ಲ, ಬೆಳಿಗ್ಗೆ ಎಲ್ಲ ಬಿಡಲ್ಲ ಅನ್ಸುತ್ತೆ, ಯಾವುದೋ ಒಂದು ಟೈಮಲ್ಲಿ ಬಿಡ್ತಾರೆ. ಆ ಬಿಟ್ರು ಅಲ್ಲೋಗಿ ನೀವು ಕ್ಯೂ ನಿಂತ್ಕೊಂಡು 1 ಗಂಟೆ 2 ಗಂಟೆ ಬಿಸಿಲಲ್ಲಿ ಅಲ್ಲೇನು ನಿಮ್ದೆಲ್ಲ ನೀವು ID ಕಾರ್ಡ್ ಎಲ್ಲ ತೋರಿಸ್ಬೇಕು, ನೀವು ಆಧಾರ್ ಕಾರ್ಡ್ ಎಲ್ಲ ನೀವು ಈ ದೇಶದವರೇ ಅಥವಾ ವಿದೇಶದವರ ಅಂತ ಹೇಳಿ ಖಾತ್ರಿ ಮಾಡಿಕೊಂಡು ನೀವು ಪಕ್ಕಾ ಇಲ್ಲಿಯವರೇ ಅಂತ ಹೇಳಿ ಗೊತ್ತಾದ ಮೇಲೆ ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಆದ್ರೆ ಇವತ್ತು ವಿಧಾನಸೌಧದಲ್ಲಿ ಒಂದಷ್ಟು ಜನ ಹಜಾರು ವರ್ಷವಾಗಿ ಇವತ್ತು ಓಡಾಡ್ಕೊಂಡಿದ್ದಾರೆ. ಬ್ರೋಕರ್ಗಳು
ಬ್ರೋಕರ್ಗಳು, ತಲೆ ಹಿಡುಕರು, ಪಿಂಪ್ಗಳು ಇವತ್ತು ವಿಧಾನಸೌಧದ ಒಳಗೆ ಏನು ಐಡಿ ಕಾರ್ಡು ಅಥವಾ ಅಧಿಕೃತವಾದಂತಹ ಪಾಸ್ಗಳನ್ನ ಇಟ್ಕೊಂಡು, ವೆಹಿಕಲ್ ಪಾಸ್ಗಳನ್ನ ಇಟ್ಕೊಂಡು ಇವತ್ತು ಓಡಾಡ್ತಾ ಇದ್ದಾರೆ. ಆದ್ರೆ ಜನರಿಗೆ ಇವತ್ತು ವಿಧಾನಸೌಧದ ಒಳಗೋಗೋದಕ್ಕೆ ಪ್ರವೇಶ ಇಲ್ಲ. ಯಾಕಂದ್ರೆ ಜನರು ಒಳಗಡೆ ವಿಧಾನಸೌಧ ಒಳಗಡೆ ಹೋದ್ರೆ ಸುಮ್ಮನೆ ಹೋಗ್ತಾ ಇದ್ರೆ, ಬರ್ತಾ ಇದ್ರೆ, ಸರ್ಕಾರಿ ಕಚೇರಿಗೆ ಹೋದಂಗೆ ಹೋಗಿ ಜನ ಬರ್ತಾ ಇದ್ರೆ ಅಲ್ಲಿ ನಡೆಯುವಂತ ಅವ್ಯವಹಾರಗಳೆಲ್ಲ ಜನ ನೋಡ್ಬಿಡ್ತಾರೆ. ಇನ್ನೇನಾದ್ರೂ KRS ಪಕ್ಷದವರೇನಾದ್ರೂ ಬಂದ್ಬಿಟ್ರೆ, ಆ ರೀತಿಯಾಗಿ ಫ್ರೀಯಾಗಿ ಬಿಟ್ಬಿಟ್ರೆ ಅವ್ರ ಕ್ಯಾಮ್ರಾ ಇಟ್ಕೊಂಡು ಅಲ್ಲಿ ನಡೆಯುವಂತ ದಂಧೆ ಎಲ್ಲ ಎಕ್ಸ್ಪೋಸ್ ಮಾಡ್ಬಿಡ್ತಾರೆ ಅಂತ ಹೇಳಿ ಈ ತರದ ಒಂದು ವಾತಾವರಣವನ್ನ ಸೃಷ್ಟಿ ಜನರ ಸಾವಿರಾರು ಕೋಟಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ. ಎಲ್ಲಾ ಇಲಾಖೆನಲ್ಲೂ ಮಾಡ್ತಾ ಇದ್ದಾರೆ. ಇದೇನು ಹೊಸ ಇಲಾಖೆ ಅಲ್ಲ, ಇದೊಂದೇ ಇಲಾಖೆನಲ್ಲಿ ಇವತ್ತು ಲೂಟಿ ನಡೀತಾ ಇಲ್ಲ. ಆದ್ರೆ ಬೇಸರದ ಸಂಗತಿ ಏನು ಅಂತ ಅಂದ್ರೆ, ಇವರು ಹಿಂದ ಅಂತ ಮಾತಾಡ್ತಾ ಹಿಂದುಳಿದವರ ಅಧಿಕಾರರು, ಉದ್ಧಾರಕರು, ಅವರ ರಕ್ಷಣೆಗೆ, ಕಲ್ಯಾಣಕ್ಕೆ ಇರುವಂತ ಮಂದಿ ನಾವು ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬರ್ತಾ ಇರುವಂತ ಜನರೇನೆ ಇವತ್ತು ಅಂತ ಹಿಂದುಳಿದ ವರ್ಗದ ಜನರ ಮಕ್ಕಳ ಪಾಲಿನ, ಅವರ ಮಕ್ಕಳ ಭವಿಷ್ಯವನ್ನ ಕಟ್ಕೊಡುವಂತ ಸಮಸ್ಯೆ ಆಗಿರುವಂತಹ ಸಮಾಜ ಕಲ್ಯಾಣ ಇಲಾಖೆಯ ಕ್ರೈಸ್ ಸಂಸ್ಥೆಯಲ್ಲೂ ಕೂಡ ಮೋಸ ಮಾಡ್ತಾರೆ, ಲೂಟಿ ಮಾಡ್ತಾರೆ, ದರೋಡೆ ಮಾಡ್ತಾರೆ ಅಂತ ಅಂದ್ರೆ ಇವ್ರಿಗೆ ಏನು ಈ ತರದ ಹಿಂದುಳಿದ ವರ್ಗದ ಜನರ ಮೇಲೆ ಇರುವಂತಹ ಕಾಳಜಿ ಎಂತದ್ದು ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ನೋಡಿ, ಬಹಳಷ್ಟು ಜನ ಹೋರಾಟಗಾರರು ಹಿಂದುಳಿದ ವರ್ಗದ ಪರವಾಗಿ ಧ್ವನಿ ಎತ್ತುತ್ತಾ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಪಾಪ ಅವರನ್ನು ಯಾವ ಹೋರಾಟಗಾರರಿಗೂ ಬೆಲೆ ಇಲ್ಲ. ಆದ್ರೆ ಒಂದೊಂದು ಜನರು ಅವರ ವರ್ಗದ ಜನರಿಗೆ ಮತ್ತೆ ಅವರ ಸಮುದಾಯದ ಜನರಿಗೆ ಆವಾಗ ಏನೋ ಸಮಸ್ಯೆಗಳಾದಾಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗದವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ, ಹಿಂದುಳಿದ ವರ್ಗದ ಜನರು ಹಿಂದುಳಿತಾ ಇದ್ದಾರೆ, ಅವ್ರು ಮುಂದೆ ಬರ್ತಾ ಇಲ್ಲ ಅಂತ ಹೇಳಿ ಹೋರಾಟಗಳು ನಡೀತವೆ. ಇಲ್ಲ, ಹಿಂದುಳಿದವರು ಹಿಂದುಳಿತಾ ಇದ್ದಾರೆ, ಅವ್ರಿಗೆ ಮೀಸಲಾತಿ ಬೇಕು, ಇನ್ನೊಂದು ಬೇಕು, ಅವ್ರಿಗೆ ಅಂತ ಸೌಲಭ್ಯಗಳು ಬೇಕು, ಇಂಥ ಸೌಲಭ್ಯಗಳು ಬೇಕು, ಇಂಥ ಯೋಜನೆಗಳು ಬೇಕು ಅಂತ ಹೇಳಿ ಹೋರಾಟಗಳು ನಡೀತವೆ. ಆದ್ರೆ ಆಲ್ರೆಡಿ ಇರ್ತಕ್ಕಂತ ಯೋಜನೆಗಳಲ್ಲಿ ಏನಾದ್ರೂ ಹಿಂದುಳಿದ ವರ್ಗದವರ ಉದ್ಧಾರ, ಕಲ್ಯಾಣ ಆಗ್ತಾ ಇದೆ ಅಂತ ಹೇಳಿ ಅವರೂ ಕೂಡ ಹೋರಾಟ ಮಾಡುವಂತವ್ರು ಕೂಡ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಹೋರಾಟಕ್ಕೆ ಮುಂದಾಗಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಯಾಕೆಂತಂದ್ರೆ ಯೋಜನೆಗಳು ಬರ್ತಾ ಇದಾವೆ, ಒಳ್ಳೊಳ್ಳೆ ಯೋಜನೆಗಳು. ನನಗೆ ಬಹಳ ಖುಷಿಯಾಗಿದ್ದು ಒಂದು ವಿಚಾರ ಏನು ಅಂತ ಅಂದ್ರೆ, ಈ ಕ್ರೈಸ್ ಸಮಸ್ಯೆ ಇದೆಯಲ್ಲ, ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನಲ್ ಸೊಸೈಟಿ ಅಂತ ಏನಿದೆಯಲ್ಲ ಈ ಸಂಘ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದುವರೆಗೂ ಈ ಸಂಘ ಸ್ಥಾಪನೆ ಆದಾಗಿಂದ ಇಲ್ಲಿ ತನಕ, ಸಂಸ್ಥೆ ಸ್ಥಾಪನೆ ಆದಾಗಿಂದ ಇಲ್ಲಿ ತನಕ ಸುಮಾರು 850 ಶಾಲೆಗಳನ್ನ ನಿರ್ಮಾಣ ಮಾಡಿ ನಡೆಸ್ತಾ ಇದ್ದಾರೆ. ಸುಮಾರು 2.5 ಲಕ್ಷ ವಿದ್ಯಾರ್ಥಿಗಳು ಏನು ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ದಲಿತರು, ಈ STಗಳು ಮತ್ತೆ OBCಗಳಿಗೆ ಸೇರಿರತಕ್ಕಂತ ಬಡ ಜನರ ಮಕ್ಕಳು ಇವತ್ತು ಅಲ್ಲಿ 2.5 ಲಕ್ಷ ಜನ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ವರ್ಷಕ್ಕೆ ಸುಮಾರು 100 ಶಾಲೆಗಳನ್ನ ಕಟ್ಟುವಷ್ಟು ಅನುದಾನ ಇವತ್ತು ಈ ಸಮಾಜ ಕಲ್ಯಾಣ ಇಲಾಖೆಯ ಕ್ರೈಸ್ ಸಂಸ್ಥೆಗೆ ಬರ್ತಾ ಇದೆ. ಬಹಳ ಒಳ್ಳೇದು. ಈ ತರದ್ದು ಅಭಿವೃದ್ಧಿಗಳಾದಾಗ್ಲೇ ಕೂಡ ಬಡತನ ನಿವಾರಣೆ ಆಗೋದು, ಸಾಮಾಜಿಕ ಅಸಮತೋಲನ ನಿರ್ಮಾಣ ಆಗೋದು, ನಿರ್ಮೂಲನೆ ಆಗೋದು. ಆದ್ರೆ ಇವತ್ತು ಇಂತಹ ಒಂದು ಅದ್ಭುತವಾದಂತಹ, ಉತ್ತಮವಾದಂತಹ ಕೆಲಸ ಮಾಡ್ತಾ ಇರುವಂತಹ ಇಲಾಖೆ ಯಾವ ರೀತಿಯಾಗಿ ಅಧಪತನಕ್ಕೆ ತಲುಪಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಬೇಸರ ಆಗ್ತಾ ಇದೆ. ಅಂತ ಬಡವರ ಮಕ್ಕಳ, ದಲಿತರ, ಹಿಂದುಳಿದ ವರ್ಗದ ಜನರ ಮಕ್ಕಳ ಅನ್ನಕ್ಕೂ ಕೂಡ ಈ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳು ಕೈ ಹಾಕ್ತಾರೆ ಅಂತ ಅಂದ್ರೆ ನಾವು ಏನ್ ಮಾಡಬೇಕು, ನೀವೇ ಯೋಚನೆ ಮಾಡಿ. ಯಾರು ಇವತ್ತು ಹೋರಾಟ ಮಾಡೋದು, ಯಾವ ರೀತಿಯಾಗಿ ಇವ್ರಿಗೆ ನ್ಯಾಯ ಕೊಡಿಸೋದು? ಅಧಿಕಾರಿಗಳು ಯಾರೂ ಅಲ್ಲ. ಇವತ್ತು ನೀವು ನೋಡ್ಬೇಕು, ಯಾರಾದ್ರೂ ಒಬ್ಬ ಸಚಿವರಾದ್ರೆ, ಮುಖ್ಯಮಂತ್ರಿಗಳಾದ್ರೆ ಅವ್ರ ಸುತ್ತಮುತ್ತ ಇರುವಂತ ಅಧಿಕಾರಿಗಳು ಬೇರೆ ಎಲ್ಲಿಂದನೂ ಬರಲ್ಲ. ಎಲ್ಲ ಅವರ ಜಾತಿಯವರೇ, ಅವರ ಕುಲಸ್ಥರೇ, ಅವರ ನಂಟಸ್ಥರೇ, ಈ ತರ ಜನರನ್ನೇ ಅವರ ಇಲಾಖೆಯಲ್ಲಿ ಕೆಲಸ ಮಾಡುವಂತದ್ದು. ಇವತ್ತು ಕೂಡ ಏನು ಈ ಕ್ರೈಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಹಲವಾರು ಜನರು, ಏನು ಕ್ರೈಸ್ ಸಂಸ್ಥೆ ವ್ಯಾಪ್ತಿಗೆ ಬರುವಂತಹ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ HC ಮಹದೇವಪ್ಪನವರ ಸಂಬಂಧಿಕರೇ ಹಲವಾರು ಜನ ಅಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಖುದ್ದು ಇವತ್ತು ಏನು ಈ ಭ್ರಷ್ಟ SC ಜನಾರ್ದನ್ ಹಲವಾರು 10 ಕೋಟಿ ರೂಪಾಯಿಗಳ ಆಸ್ತಿಯನ್ನ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಕ್ರೈಸ್ ಸಂಸ್ಥೆಯಲ್ಲಿ ಇದ್ಕೊಂಡು ಹಿಂದುಳಿದ ವರ್ಗದ ಮಕ್ಕಳ ಅನ್ನವನ್ನ ಕದ್ದು ಈ ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ಈತನೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿರುವಂತಹ HC ಮಹದೇವಪ್ಪನವರ ಸಂಬಂಧಿಕ, ಬೇನಾಮಿ, ಆಪ್ತ ಅಂತ ಹೇಳಿ ಹೇಳಲಾಗ್ತಾ ಇದೆ. ಈಗ ಯಾರಾದ್ರೂ
ಒಂದ್ ರೀತಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಬಡವರ ಅನ್ನವನ್ನ ಕದ್ದಿದ್ದಾರೆ ಅಂತ ಹೇಳಿ ಗೊತ್ತಾದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತದ್ದು ಒಂದ್ ಸ್ವಲ್ಪ ಏನಾದ್ರೂ ಒಂದು ಚೂರಾದ್ರೂ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ನೈತಿಕತೆ ಇರುವಂತಹ ಒಂದು ಸರ್ಕಾರದ ಕರ್ತವ್ಯ ಅದ್ ಮಾಡ್ಬೇಕು. ಅಯ್ಯೋ ನಮ್ ಸರ್ಕಾರದ ಮರ್ಯಾದೆ ಹೋಯ್ತು, ನಮ್ಮ ಇಲಾಖೆ ಮರ್ಯಾದೆ ಹೋಯ್ತು, ಇವ್ನು ಯಾವನ ಒಬ್ಬ ಲುಚ್ಚ ಭ್ರಷ್ಟ ಲೋಫರ್ ಈ ತರದ ಅಧಿಕಾರಿಯಿಂದ ನಮ್ಮ ಮರ್ಯಾದೆ ಹೋಯ್ತು, ನಮ್ಮ ಇಲಾಖೆದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ, ಇವನನ್ನ ಮೊದಲು ಅನ್ನ ನೀರು ಏನು ಸಿಗದೆ ಇರೋ ಕಡೆಗೆ ಎತ್ತಂಗಡಿ ಮಾಡಬೇಕು ಅನ್ನುವಂತ ಒಂದು ಕೆಲಸವನ್ನಾದ್ರೂ ಸರ್ಕಾರ ಅಥವಾ ಮಂತ್ರಿಗಳು ಮಾಡಬೇಕಾಗಿತ್ತು. ಇಲ್ಲ ತುಟಿಕ್ ಪಿಟಿಕ್ ಅಂತ ಇಲ್ಲ ಅವರು. ಜನಾರ್ದನ್ ಎಷ್ಟು ಕೋಟಿ ಬರ್ದಿದ್ದಾನೆ, ಏನ್ ಲೋಕಾಯುಕ್ತದವ್ರಿಗೆ ಜನಾರ್ದನ್ ಎಲ್ಲ ಸಿಕ್ಬಿಟ್ಟಿದ್ಯಾ? ಇಲ್ಲ, ಸಿಕ್ಕಿರೋದೆಲ್ಲ ಚಿಲ್ರೆ ಜುಜುಬಿ ಸಿಕ್ಕಿರೋದು. ಅಲ್ಲೆಲ್ಲ ಒಂದ್ 35 ಎಕರೆ ಜಮೀನಂತೆ ಪಾಪ, ಒಂದ್ 3 ಮನೆ ಅಂತೆ, ಒಂದೇ ಒಂದು ಸೈಟ್ ಅಂತೆ, 2 ಕೋಟಿ ಹಣ ಅಂತೆ, ಸುಮಾರು ಏನೋ 7-8 ಲಕ್ಷ ರೂಪಾಯಿ ಒಡವೆ ಅಂತೆ, ಇಷ್ಟೇ ಸಿಕ್ಕಿರೋದು. ಪಾಪ ನಾವು ಇದಕ್ಕೋಸ್ಕರ ಜನಾರ್ದನ್ಗೆ ಯಾಕೆ ಪಾಪ ನಾವು ಶಿಕ್ಷೆ ಕೊಡಬೇಕು ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತೆ ಸಿದ್ದರಾಮಯ್ಯನವರು ಬಹುಶಃ ಯೋಚನೆ ಮಾಡ್ತಾ ಇರ್ಬೋದು. ಯೋಚನೆ ಮಾಡ್ತಾನೆ ಇರಿ ನೀವು. ರಾಜ್ಯದ ಜನ ನಿಮ್ಮ ಯೋಗ್ಯತೆಯನ್ನ ನೀವು ಮಾಡ್ತಾ ಇರುವಂತಹ ಕೆಲಸವನ್ನ ಇವತ್ತು ಗಮನಿಸ್ತಾ ಇದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನೀವು ಮಾಡ್ತಾ ಇರುವಂತಹ ಎಲ್ಲ ಭ್ರಷ್ಟಾಚಾರ ಅನಾಚಾರವನ್ನ ಜನರ ಮುಂದೆ ಇಡುವಂತ ನಿರಂತರವಾದ ಕೆಲಸವನ್ನ ಮಾಡ್ಕೊಂಡು ಬರುತ್ತೆ. ಮುಂದೊಂದು ದಿನ ಇದೇ ಜನರೇ ಎದ್ದು ಯಾವ ಜನ ಮತ್ತೆ ಯಾವ ವರ್ಗ ಮತ್ತೆ ಯಾವ ಸಮುದಾಯದ ಹೆಸರು ಹೇಳ್ಕೊಂಡು ನೀವು ಅಧಿಕಾರವನ್ನ ಹಿಡಿದಿದ್ದೀರಾ ಅಂತ ಸಮುದಾಯಕ್ಕೆ ನೀವು ಮಾಡ್ತಾ ಇರುವಂತಹ ಮೋಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆ ಸಮುದಾಯಗಳಿಗೆ ಮನವರಿಕೆ ಮಾಡಿ ಆ ಸಮುದಾಯದ ಜನರೇ ನಿಮ್ಮನ್ನ ಮಕಾಡೆ ಮಲಗಿಸ್ತಕ್ಕಂತ ಕೆಲಸ ಮುಂದೊಂದು ದಿನ ಆಗುತ್ತೆ. ಆ ಕೆಲಸವನ್ನ ಕೆಆರ್ಎಸ್ ಪಕ್ಷ ಮಾಡುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡೋದಕ್ಕೆ ಬಯಸ್ತೀನಿ. ನಾವು ಇದನ್ನ ಇಲ್ಲಿಗೆ ಬಿಡೋದಿಲ್ಲ. ನಮಗೆ ಬಹುಶಃ ನೋಡಿ, ಒಂದು ನಮಗೇನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತ ಪ್ರತಿನಿಧಿಗಳೇ ಅವರೇನೆ ಸಾರ್ವಭೌಮರು. ಅವ್ರು ಮಾಡಿದ್ದೆ ನ್ಯಾಯ, ಮಾಡಿದ್ದೆ ನೀತಿ, ಮಾಡಿದ್ದೆ ರೂಲ್ಸ್ ಅನ್ನೋದೇನಾದ್ರೂ ಇದ್ದು ಸಂವಿಧಾನ ಅನ್ನೋದೇನಾದ್ರೂ ಈ ನಾಡಿನ ಜನರ ಪಾಲಿಗೆ ಇಲ್ಲ ಅಂತ ಅಂದಿದ್ರೆ ನಾವಿಲ್ಲಿ ನಿಂತು ಮಾತಾಡಕ್ ಆಗ್ತಿರ್ಲಿಲ್ಲ. ನೀವಿಲ್ಲಿ ಕೂತ್ಕೊಳ್ಳೋದಕ್ಕೂ ಅವ್ರು ಬಿಡ್ತಾ ಇರ್ಲಿಲ್ಲ. ನಮ್ಮನ್ನ ಇಲ್ಲಿ ಕೂತ್ಕೊಳ್ಳೋದಕ್ಕೂ ಮಾತಾಡೋದಕ್ಕೂ ಹೋರಾಟ ಮಾಡೋದಕ್ಕೂ ಇವತ್ತಿನ ಭ್ರಷ್ಟರು ಬಿಡ್ತಾ ಇರ್ಲಿಲ್ಲ. ಯಾರು ಏನು ಸಾಚ ಅಲ್ಲ, ಎಲ್ಲ ಅದೇ ಕೆಲಸದಲ್ಲಿ ಮುಳುಗಿದ್ದಾರೆ. ಆದ್ರೆ ನಮ್ಮ ಅದೃಷ್ಟಕ್ಕೆ ನಮ್ಮ ಪೂರ್ವಜರು ಮಹಾತ್ಮ ಗಾಂಧೀಜಿ ಅವರನ್ನು ಸೇರಿದ ಹಾಗೆ ಹಲವಾರು ಜನರು ಈ ದೇಶದ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ನಮಗೆ ಒಂದು ಅದ್ಭುತವಾದಂತಹ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲಕ ಕರುಣಿಸಿದ ಕಾರಣಕ್ಕಾಗಿ ನಾವು ಇವತ್ತು ಇಲ್ಲಿದ್ದೀವಿ. ಪೊಲೀಸ್ ಪರ್ಮಿಷನ್ ಕೊಟ್ಟಿದ್ದಕ್ಕಾಗ್ಲಿ, ಸಿದ್ದರಾಮಯ್ಯನವರು ಬೇಲಿ ಹಾಕ್ಸಿರೋದಕ್ಕಾಗಿ ನಾವಿಲ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕಾರಣಕ್ಕಾಗಿ ನಾವು ಇಲ್ಲಿದ್ದೀವಿ. ಕಾನೂನುಗಳಿರೋದು ಜನರ ರಕ್ಷಣೆ ಮಾಡೋದಿಕ್ಕೆ. ಅನ್ಯಾಯ ಮಾಡೋರನ್ನ, ದುಷ್ಟರನ್ನ ಶಿಕ್ಷೆಗೆ ಒಳಪಡಿಸಿ ಶಿಷ್ಟರನ್ನ, ಒಳ್ಳೆಯವರನ್ನ ರಕ್ಷಣೆ ಮಾಡೋದಿಕ್ಕೆ ಕಾನೂನು ಇರೋದು. ಒಂದು ವೇಳೆ ಏನಾದ್ರೂ ಇಂಥ ಕಾನೂನುಗಳು ದುಷ್ಟರನ್ನ ರಕ್ಷಣೆ ಮಾಡ್ತಾ ಇದ್ದಾವೆ, ಶಿಷ್ಟರಿಗೆ ಅನ್ಯಾಯ ಮಾಡ್ತಾ ಇದ್ದಾವೆ, ಒಳ್ಳೆಯವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾವೆ ಅಂತ ಹೇಳಿ ಅನ್ಸಿದ್ರೆ ಅಂತ ಕಾನೂನುಗಳನ್ನ ಕೆಆರ್ಎಸ್ ಪಕ್ಷ ಮುರಿಯುತ್ತೆ. ಅಂತ ಕಾನೂನುಗಳನ್ನ ಮುರಿದು ನಾವು ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೀನಿ. ಏನು ಈ ನಾಚಿಕೆಗೇಡಿನ ಕೆಲಸ ಇವತ್ತು ನಡೆದಿದೆ ಅಲ್ಲ ರೀ. ಆ ಕೈ ಸಂಸ್ಥೆಯಲ್ಲಿ 850 ಶಾಲೆಗಳಿದಾವೆ. 850 ಶಾಲೆಗೆ ಸರಬರಾಜು ಆಗುವಂತ ಒಂದು ಸ್ಪೂನು ಟಿಶ್ಯೂ ಪೇಪರ್ ಅಲ್ಲಿ ಇವರು ಭ್ರಷ್ಟಾಚಾರ ಮಾಡ್ತಾರೆ ಅಂತ ಅಂದ್ರೆ ಎಷ್ಟು ಕೋಟಿ ರೂಪಾಯಿಗಳನ್ನ ಇವರು ತಿಂದು ಲೂಟಿ ಮಾಡಿರ್ಬೋದು. ನಾನಾಗ್ಲೇ ಹೇಳಿದೆ ಮಾಧ್ಯಮದವರಿಗೆ, ಒಂದು ಮಾರ್ಕೆಟ್ ಅಲ್ಲಿ ಸಿಗುವಂತ 1 ಲಕ್ಷ ರೂಪಾಯಿ ಸ್ಮಾರ್ಟ್ ಬೋರ್ಡ್ಗೆ 6 ಲಕ್ಷ ಬಿಲ್ ಮಾಡಿದ್ದಾರೆ. ಒಂದು 100 ಇಡ್ಲಿ ಬೇಯಿಸುವಂತ ಒಂದು ಪಾತ್ರೆಗೆ 2,77,000 ರೂಪಾಯಿ ಒಂದು ಇಡ್ಲಿ ಪಾತ್ರೆಗೆ, 100 ಜನಕ್ಕೆ ಇಡ್ಲಿ ಬೇಯಿಸುವಂತ ಒಂದು ಪಾತ್ರೆಗೆ ಬಿಲ್ ಮಾಡ್ತಾರೆ. 1,000 ರೂಪಾಯಿ ಅಥವಾ 500,000 ರೂಪಾಯಿ ಸಿಗುವಂತ ಒಂದು ಏನು ಫಸ್ಟ್ ಏಡ್ ಬಾಕ್ಸ್ಗೆ ಇವರು 10,000 ರೂಪಾಯಿ ಬಿಲ್ ಮಾಡ್ತಾರೆ.
ಅವನು ಯಾರೋ ಒಬ್ಬ ಎಂತದೋ ಬಂದು ಅಲೆಮಾರಿ ಬಂಧು ಅಂತ ಒಂದು ಪತ್ರಿಕೆ, ಆ ಅಲೆಮಾರಿ ಬಂಧು ಅನ್ನುವಂತ ಪತ್ರಿಕೆ ಓನರು ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಬಗ್ಗೆ ಒಂದು ಕವನ ಬರೀತಾನೆ. ಅಂತಿಂತವ್ರಲ್ಲ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು, ಅವರು ಕರ್ಣ ಅಂತವ್ರು ಇಂಥವ್ರು ಅಂತೇಳಿ ಅವ್ರನ್ನ ಹೊಗಳಿ ಆಡಿ ಒಂದು ಪದ್ಯ ಬರೀತಾನೆ. ಆ ಪದ್ಯ ಬರ್ತಿದ್ದಕ್ಕೆ ಅವನಿಗೆ 16 ಲಕ್ಷ ರೂಪಾಯಿ ಬಕ್ಷಿಸನ್ನ ಕೊಡ್ತಾರೆ. 16 ಲಕ್ಷ ರೂಪಾಯಿ ಲಾಭ ಮಾಡಿಕೊಟ್ಟಿದ್ದಾರೆ ಅವನಿಗೆ. ದುರಂತ ಏನು ಅಂತ ಅಂದ್ರೆ ಆ ಒಂದು ಪತ್ರಿಕೆ ಇಲ್ಲ, ಪತ್ರಿಕೆಯ ಅಡ್ರೆಸ್ ವಿಳಾಸ ಏನ್ ಕೊಟ್ಟಿದ್ದಾನೆ ಆ ವಿಳಾಸದಲ್ಲಿ ಆ ಒಂದು ಕಚೇರಿ ಇಲ್ಲ, ಪತ್ರಿಕೆಗಳು ಶಾಲಾ ಕಾಲೇಜುಗಳಿಗೆ ತಲುಪಿಲ್ಲ. ಏನ್ರಿ ಇದು ಅಗಲ್ದರೋಡೆ? ಈ ರೀತಿಯಾಗಿ ಅಗಲ್ದರೋಡೆಗಳು ನಡೀತಾ ಇದ್ರೆ ನಾವು ಕಣ್ಮುಚ್ಕೊಂಡು ಕೂರ್ಬೇಕಾ? ಹೋಗ್ಲಿ, ಇದೇನೋ ಸಿದ್ದರಾಮಯ್ಯನವ್ರದ್ದು, ಎಚ್ ಸಿ ಮಾದೇವಪ್ಪನವ್ರದ್ದು, ಅವ್ರ ಅಪ್ತಿರು ಏನು ಲ್ಯಾಂಡ್ ಲಾರ್ಡ್ಸು, ಹಿಂದೆ ಏನು ನೆಹರು ಅಥವಾ ಈ ತರದ ಜನರು ಒಂದಷ್ಟು ಅವರ ಸಂಪತ್ತನ್ನ, ಅವರ ಆಸ್ತಿಯನ್ನ ಎಲ್ಲ ಈ ದೇಶಕ್ಕೆ ಸಮರ್ಪಿಸಿ ದೇಶದ ಜನರ ಒಳಿತಿಗಾಗಿ ಕೆಲಸ ಮಾಡಿದ್ರು. ಆ ರೀತಿಯಾಗಿ ಏನಾದ್ರೂ ಇವರು ಕೂಡ ಇವ್ರ ಆಸ್ತಿಯನ್ನ ಇಲ್ಲಿ ಕರ್ನಾಟಕದ ಜನರಿಗೆ ಒಪ್ಪಿಸಿ ಅಂತ ದುಡ್ಡಿಂದ ಏನಾದ್ರೂ ಈ ರೀತಿಯಾಗಿ ಎಲ್ಲರೂ ತಿನ್ಲಿ ಮಜಾ ಉಡಾಯಿಸ್ಲಿ ಅಂತ ಹೇಳಿ ಇವ್ರು ಕೊಡ್ತಾ ಇದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಈ ದುಡ್ಡು ಯಾರ್ದು? ನಮ್ಮ ದುಡ್ಡು. ನಾವು ನೀವು ಎಲ್ಲ ಬೆವರು ಸುರಿಸಿ ಕಟ್ಟುವಂತ ತೆರಿಗೆ ಹಣದ ದುಡ್ಡನ್ನ ಇವತ್ತು ಗನ್ ಪಾಯಿಂಟ್ ಅಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ. ತೆರಿಗೆಯನ್ನ ರಾಜ್ಯದಲ್ಲಿ ಸಾಮಾನ್ಯ ಜನರ ಜೇಬಿಂದ ತೆರಿಗೆಯನ್ನ ಗನ್ನಿಟ್ಟು ವಸೂಲಿ ಮಾಡ್ತಾ ಇದ್ದಾರೆ. ಜೈಲುಗಳ ಭಯ ತೋರಿಸಿ ಇವತ್ತು ತೆರಿಗೆ ವಸೂಲಿ ಮಾಡ್ತಾ ಇದ್ದಾರೆ. ಕಷ್ಟಪಟ್ಟು ದುಡ್ಕೊಂಡು ತಿನ್ನುವಂತ ಜನರು ಕೂಡ ಇವತ್ತು ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾ ಇದ್ರು ಕೂಡ ತೆರಿಗೆ ಕಾರಣಕ್ಕಾಗಿ ಗಡ 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 ಅಂತ ಹೇಳಿ ನಡುಗುವ ರೀತಿಯ ವಾತಾವರಣವನ್ನ ಇವತ್ತು ಈ ನೀತಿರು ಸೃಷ್ಟಿ ಮಾಡಿದ್ದಾರೆ. ನಾವು ಎದುರ್ಕೊಂಡು ನಡ್ಕೊಂಡು ಜೈಲಿನ ಬೈಕೆ ಸಾಮಾನ್ಯ ಜನರು ಇಷ್ಟೆಲ್ಲ ತೆರಿಗೆ ಕಟ್ಟೋದು, ಇವರು ನಮ್ಮ ತೆರಿಗೆ ಹಣವನ್ನ ಬೇಕಾಬಿಟ್ಟಿಯಾಗಿ ಈ ರೀತಿಯಾಗಿ ಯಾವನೋ ಯಾರ್ಯಾವುದೋ ಅನೈತಿಕ ಕಾರಣಗಳಿಗಾಗಿ ಇನ್ನೊಂದಕ್ಕಾಗಿ ಇವ್ರಿಗೇನೋ ಒಂದು ಸಹಾಯ ಮಾಡ್ತಾರೆ ಅಂತೇಳಿ ಈ ರೀತಿಯಾಗಿ ಇವತ್ತು ಬೇಕಾಬಿಟ್ಟಿ ಜನರ ಹಣವನ್ನ ಇವರು ಲೂಟಿ ಮಾಡೋದಕ್ಕೆ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈ ವಿಚಾರಕ್ಕೆ ಸಂಬಂಧಿಸಾಗೆ ಒಂದು ವಿಚಾರವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ಇಲ್ಲಿ ನಿಂತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಆಗ್ರಹಿಸ್ತಾ ಇದ್ದೀವಿ. ಇವತ್ತು ಏನು ಈ ಭ್ರಷ್ಟ ಜನಾರ್ದನ್ ಅನ್ನುವಂತ ವ್ಯಕ್ತಿ ಇದ್ದಾನೆ, ಈಗಾಗಲೇ ಕ್ರೈಸ್ತ ಸಂಸ್ಥೆಯಲ್ಲಿ ಬಡವರ ಹಿಂದುಳಿದ ವರ್ಗದ ಜನರ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿ ಆ ಜನರ ಮಕ್ಕಳ ಅನ್ನವನ್ನ ಕದ್ದು ಈತ ಒಬ್ಬ ಲೂಟಿಕೋರ ಅಂತ ಹೇಳಿ ಸಿಕ್ಕಾಕೊಂಡಿದ್ದಾನೆ. ಸಂಪತ್ತಿನ ಸಮೇತ ಇವನನ್ನ ಈ ಕೂಡಲೇ ನೀವು ಏನಾದ್ರೂ ಒಂಚೂರು ಮಾನ ಮರ್ಯಾದೆ ಅಥವಾ ಕಿಂಚಿತ್ತಾದ್ರೂ ಯಾವ ಒಂದು ವರ್ಗದ ಜನರ ಹೆಸರು ಹೇಳ್ಕೊಂಡು ಅಧಿಕಾರವನ್ನ ಹಿಡಿದಿದ್ದೀರಾ ಅವ್ರಿಗೆ ಏನಾದ್ರೂ ಒಂದಷ್ಟಾದ್ರೂ ಕೃತಜ್ಞತೆಯನ್ನ, ಆ ಕೃತಜ್ಞತೆಯ ಭಾವ ನಿಮ್ಮಲ್ಲಿ ಇದ್ರೆ ಈ ಕೂಡಲೇ ಈ ಭ್ರಷ್ಟನನ್ನ ನೀವು ಅಲ್ಲಿಂದ ಎತ್ತಂಗಡಿ ಮಾಡಬೇಕು. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಾ ಇರುವಂತಹ ಏನು ನಾನಾಗಲೇ ಹೇಳಿದೆ, 3 ರೂಪಾಯಿ 1 ರೂಪಾಯಿ 2 ರೂಪಾಯಿಗೆಲ್ಲ 100 ರೂಪಾಯಿಯನ್ನ ಕೊಟ್ಟು ಖರೀದಿ ಮಾಡಿ ಜನರ ತೆರಿಗೆ ಹಣವನ್ನು ಹಾಳು ಮಾಡ್ತಾ ಇದ್ದಾರೆ. ಅಂತ ಎಲ್ಲ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತ ಕೆಲಸಕ್ಕೆ ರಾಜ್ಯ ಸರ್ಕಾರ ಈ ಕೂಡಲೇ ಮುಂದಾಗಬೇಕು. ಒಂದು ವೇಳೆ ಸರ್ಕಾರ ಮುಂದಿನ ಸೋಮವಾರದ ಒಳಗೆ ಈ ಭ್ರಷ್ಟ ಎಸ್ಸಿ ಜನಾರ್ದನ್ ಯಾರಿದ್ದಾನೆ ಅವನನ್ನ ಸಮಾಜ ಕಲ್ಯಾಣ ಇಲಾಖೆಯ ಕ್ರೈಸ್ತ ಸಂಸ್ಥೆಯ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥನ ಸ್ಥಾನದಿಂದ ಅವನನ್ನ ಎತ್ತಂಗಡಿ ಮಾಡಿ ನೀರು ಊಟ ಸಿಗದೇ ಇರುವಂತಹ ಜಾಗಕ್ಕೆ ಕಳಿಸಿಲ್ಲ ಅಂತ ಏನಾದ್ರೂ ಹೇಳಿದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕ್ರೈಸ್ತ ಸಂಸ್ಥೆಗೆ ಮುತ್ತಿಗೆ ಹಾಕುತ್ತೆ. ಆ ಭ್ರಷ್ಟ ತಾನು ಮಾಡಿರುವಂತ ಗನಂದಾರಿ ಕೆಲಸಕ್ಕೆ, ಏನು ಈ ಜನಾರ್ದನ್ ಮಾಡಿರುವಂತ ನೀಚ ಕೆಲಸಕ್ಕೆ, ಈ ಜನಾರ್ದನ್ ಮಾಡಿರುವಂತ ಪಾಪದ ಕೆಲಸಕ್ಕೆ ಅವನಿಗೆ ಅವನ ಕಚೇರಿಗೆ ಹೋಗಿ ಅವನನ್ನು ಆಚೆಗಡೆ ಕರೆಸಿ ಅವನಿಗೆ ನೀನು ಬಹಳ ದೊಡ್ಡ ಮನುಷ್ಯ ಅಂತ ಹೇಳಿ ಅವನಿಗೆ ಸನ್ಮಾನ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಪೊಲೀಸರು ಪಾಪ ಬಹಳ ಎಚ್ಚರಿಕೆಯಿಂದ ಇವತ್ತು ನಮ್ಗೆ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ಪತ್ರದಲ್ಲಿ ಬರ್ದಿದ್ದಾರೆ, ನೀವು ಯಾವುದೇ ಕಟೌಟ್ಗಳನ್ನ ತರಬಾರ್ದು, ಭ್ರಷ್ಟರಿಗೆ ಮಂಗಳಾರತಿ ಮಾಡಬಾರ್ದು, ಭ್ರಷ್ಟರಿಗೆ ಹಾರ ಹಾಕಬಾರ್ದು,
ಭ್ರಷ್ಟರಿಗೆ ಸನ್ಮಾನ ಮಾಡಬಾರ್ದು, ಅಸಹ್ಯಕರವಾಗಿ ಪ್ರತಿಭಟನೆ ಮಾಡಬಾರ್ದು ಅಂತ. ಅಸಹ್ಯಕರ ಅಂತೆ. ಭ್ರಷ್ಟರಿಗೆ ಹಾರ ಹಾಕೋದು, ಪೇಟ ಹಾಕೋದು, ಭ್ರಷ್ಟರಿಗೆ ಮಹಾಮಂಗಳಾರತಿ ಮಾಡೋದು ಅಸಹ್ಯಕರ ಅಂತ. ಅವ್ರು ಮಾಡ್ತಾ ಇರೋದು ಅಸಹ್ಯ ಅಲ್ಲ, ಒಳ್ಳೇದು ಮಾಡ್ತಾ ಇರೋದು. ಯಾರು ಮಾಡಲ್ಲ? ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಏನ್ ಮಾಡಲ್ವಾ? ನಾಳೆ ನೀವು ನಮಗೂ ಮಂಗಳಾರತಿ ಮಾಡಲ್ವಾ? ನಮ್ಗೂ ಹಾರ ಹಾಕಲ್ವಾ? ನಮ್ಗೂ ಪೇಟ ಹಾಕಲ್ವಾ? ಪೊಲೀಸರು ಬಹಳ ಮುಂಜಾಗ್ರತಾ ಕ್ರಮವಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಇವತ್ತೇನಾದ್ರು ಜನಾರ್ದನ್ಗೆ ಮಹಾಮಂಗಳಾರತಿ ಮಾಡೋದಕ್ಕೆ ಬಿಟ್ರೆ ನಾಳೆ ಯಾವನೋ ನಮ್ಮವನೇ ಒಬ್ಬ ಸಿಗಾಕೋತಾನಲ್ಲ, ಅವನಿಗೂ ಮಂಗಳಾರತಿ ಮಾಡ್ತಾರಲ್ಲ, ನಮ್ಮ ಇಲಾಖೆ ಮರ್ಯಾದೆ ಎಲ್ಲ ಹೋಯ್ತಲ್ಲ ಅಂತ ಹೇಳಿ ಮಾಡಿದ್ದಾರೆ. ಈ ತರಕ್ಕೆ ಒಬ್ಬರನ್ನ ಒಬ್ರು ಅಸಹ್ಯವಾಗಿ ಈ ರೀತಿಯಾಗಿ ಒಬ್ಬರನ್ನ ಒಬ್ಬರು ಪ್ರೊಟೆಕ್ಟ್ ಮಾಡುವಂತ ಮಟ್ಟಕ್ಕೆ ಇವತ್ತು ಭ್ರಷ್ಟ ಅಧಿಕಾರಿ ಮತ್ತೆ ಭ್ರಷ್ಟ ವ್ಯವಸ್ಥೆ ಇವತ್ತು ಬದಲಾಗಿ ಹೋಗಿದೆ. ಹಾಗಾಗಿ ಅದಕ್ಕೆ ಹೇಳಿದ್ದು ನಾನು, ಕಾನೂನುಗಳಿರೋದು ಒಳ್ಳೆಯವರನ್ನ ರಕ್ಷಣೆ ಮಾಡೋದಕ್ಕೆ, ಕೆಟ್ಟವರನ್ನ ಶಿಕ್ಷಿಸೋದಕ್ಕೆ. ಒಂದು ವೇಳೆ ಏನಾದ್ರೂ ಉಲ್ಟಾ ಮಾಡ್ತಾ ಇದೆ ಅಂತ ಅಂದ್ರೆ ಒಳ್ಳೆಯವರಿಗೆ ಏನು ಶಿಕ್ಷೆ ಕೊಟ್ಟು ಕೆಟ್ಟವರಿಗೆ ರಕ್ಷಣೆ ಕೊಡ್ತಾ ಇದೆ ಇಂಥ ಕಾನೂನುಗಳು ಅಂತ ಹೇಳಿದ್ರೆ ಅಂತ ಕಾನೂನುಗಳನ್ನ ನಾವು ಮುರಿತೀವಿ. ಅಂತ ಕಾನೂನುಗಳನ್ನ ಮುರಿದು ಕೆಆರ್ಎಸ್ ಪಕ್ಷ ಹೋರಾಟ ಮಾಡುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೊಡೋದಕ್ಕೆ ಬಯಸ್ತಾ, ಈಗಾಗಲೇ ತಿಳಿಸಿರೋ ಹಾಗೆ ಕರ್ನಾಟಕ ಸಮಿತಿ ಪಕ್ಷ ಮುಂದಿನ ಸೋಮವಾರ ಏನಾದ್ರೂ ಇದೆಲ್ಲ ನಾವು ಏನಿವತ್ತು ಭ್ರಷ್ಟಾಚಾರ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೀತಾ ಇರುವಂತಹ ಅಕ್ರಮ ಇವೆಲ್ಲವನ್ನ ಸರಿಪಡಿಸೋದಕ್ಕೆ ಸರ್ಕಾರದ ಗಮನಕ್ಕೆ ಈ ಒಂದು ಪ್ರತಿಭಟನೆ ಮುಖಾಂತರ ತರ್ತಾ ಇದ್ದೀವಿ. ಸರ್ಕಾರ ಅದನ್ನ ಮಾಡಲಿಲ್ಲ ಅಂತ ಅಂದ್ರೆ ನಾವೆಲ್ಲ ಆ ಕ್ರೈಸ್ ಸಂಸ್ಥೆಯಲ್ಲಿ ಮುತ್ತಿಗೆ ಹಾಕಿ ಆ ಭ್ರಷ್ಟರಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ. ಈ ಹಿನ್ನೆಲೆಯಲ್ಲಿ ನಿಮ್ಗೆ ಯಾರಿಗಾದ್ರೂ ಕ್ರೈಸ್ ಸಂಸ್ಥೆಗೆ ಬರೋದಕ್ಕೆ ಈಗ ಪೊಲೀಸರು ಅಥವಾ ಪೊಲೀಸರು ಬಹುಶಃ ನಮ್ಮ ಮೇಲೆ ಒಂದು ಆದೇಶ ತಂದ್ಬಿಟ್ಟಿದ್ದಾರೆ, ಸರ್ಕಾರಿ ಕಚೇರಿಯಲ್ಲಿ ಲೈವ್ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ ಅಂತ. ಸರ್ಕಾರಿ ಕಚೇರಿಯಲ್ಲಿ ಲೈವ್ ಮಾಡಿದ್ರೆ ಕೇಸ್ ಮಾಡ್ತಾರೆ, ಸರ್ಕಾರಿ ಕಚೇರಿಗೆ ಹೋದ್ರೆ ಕೇಸ್ ಮಾಡ್ತಾರೆ, ಯಾರಿಗೋ ಒಬ್ಬರಿಗೆ ಸನ್ಮಾನ ಮಾಡಿದ್ರೆ ಕೇಸ್ ಮಾಡ್ತಾರೆ, ರೋಡಲ್ಲಿ 5-6 ಜನ ನಡ್ಕೊಂಡು ಹೋದ್ರೆ ಕೇಸ್ ಮಾಡ್ತಾರೆ. ಹಂಗಿದ್ರೆ ಕ್ರೈಸ್ ಸಂಸ್ಥೆಗೆ ಈಗ ನಾವು ಅಲ್ಲಿರುವಂತಹ ಭ್ರಷ್ಟನ್ಗೆ ಬುದ್ಧಿ ಕಲಿಸೋದಿಕ್ಕೆ ಏನು ನಾವು ಸೋಮವಾರ ಹೋಗಬೇಕು ಅಂತ ಇದೀವೋ, ನೀವೆಲ್ಲ ಬರ್ತೀರಾ ಇಲ್ಲ ಎದ್ರಕೊಂಡು ಮನೇಲಿ ಇರ್ತೀರಾ? ಕೆಆರ್ಎಸ್ ಪಕ್ಷದ ಸೈನಿಕರು ಇಂಥದಕ್ಕೆಲ್ಲ ಎದುರಿ ಮನೆ ಸೇರ್ತೀರಾ ಅಥವಾ ಹೋರಾಟ ಮಾಡೋದಕ್ಕೆ ಬರ್ತೀರಾ? ಹೋರಾಟ ಮಾಡ್ತೀವಿ. ಸೈನಿಕರು ನಾವು, ಕಾರ್ಯಕರ್ತರಲ್ಲ. ಸೈನಿಕರು ಸೈನ್ಯ ಕಟ್ಟಿ ಹೋರಾಟ ಮಾಡ್ತಾ ಇರೋದು. ಅಲ್ಲಿ ಯಾವ್ದೋ ಬ್ಯಾನರ್ ಕಟ್ಟಿ ಬಾವುಟ ಕಟ್ಸಿ ಇಟ್ಕೊಂಡಿರುವಂತ ಕಾರ್ಯಕರ್ತರು ಇಟ್ಕೊಂಡೆಲ್ಲ ನಾವು ಹೋರಾಟ ಮಾಡ್ತಾ ಇರೋದು. ಸೈನ್ಯ ಕಟ್ಟಿ ಹೋರಾಟ ಮಾಡ್ತಾ ಇದೀವಿ. ಹಾಗಾಗಿ ಅಂತ ಸೈನ್ಯ ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ, ಗೊಡ್ಡು ಕಾನೂನುಗಳಿಗೆ ಎದುರಿ ಬಿಲಾಸೆ ಇರೋಲ್ಲ. ನಾವು ನಮ್ಮ ಹೋರಾಟವನ್ನ ಮಾಡ್ತೀವಿ. ಮಾನ ಮರ್ಯಾದೆ ಇದ್ರೆ ಆ ಹೋರಾಟಕ್ಕೆ ಮುಂಚೆ ನಿಮ್ಮ ನೈತಿಕತೆಯ ಪ್ರಶ್ನೆ, ನೀವು ಇಂಥ ಅನ್ಯಾಯಗಳು, ಅಕ್ರಮಗಳು, ಭ್ರಷ್ಟಾಚಾರ ಆಗದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಸರ್ಕಾರದ್ದು. ಅದನ್ನ ಮೊದಲು ಮಾಡಿ. ನಮ್ಗೇನೋ ಇಲ್ಲಿ ತಿಮ್ಮರಲ್ಲ, ಇಲ್ಲಿ ಬಂದು ಪಡ್ಕೊಳ್ಳೋದಿಕ್ಕೆ ಅಥವಾ ಇನ್ಯಾವನ್ಗೋ ಸನ್ಮಾನ ಮಾಡೋದಿಕ್ಕೆ, ಇನ್ನೆಲ್ಲ ಕಚೇರಿಗೆ ಹೋಗಿ ಲೈವ್ ಮಾಡೋದಿಕ್ಕೆ ನಮ್ಗೇನೋ ತೀಟೆ ತಿಮ್ಮರಿಲ್ಲ. ನಮಗೂ ಕೆಲಸ ಕಾರ್ಯಗಳಿದಾವೆ, ನಮಗೂ ವೈಯಕ್ತಿಕವಾದಂತ ಬದುಕುಗಳಿದಾವೆ. ಹಾಗಾಗಿ ದಯವಿಟ್ಟು ಸರ್ಕಾರ ಇದನ್ನ ಸೀರಿಯಸ್ ಆಗಿ ತೆಗೆದುಕೋಬೇಕು, ಗಂಭೀರವಾಗಿ ತೆಗೆದುಕೊಂಡು ಈ ಭ್ರಷ್ಟ ಜನಾರ್ದನ್ ಏನಿದ್ದಾನೆ ಅವನಿಗೆ ಸರಿಯಾದ ತಕ್ಕದಾದಂತಹ ಸಾಕ್ಷಿಯನ್ನ ಮಾಡೋದ್ರ ಮುಖಾಂತರ ಕ್ರೈಸ್ ಸಂಸ್ಥೆಯನ್ನ ಒಂದ್ ರೀತಿಯಲ್ಲಿ ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿ ಇಲ್ಲೊಂದಷ್ಟು ದೊಡ್ಡ ಜಂಜಿ ಪಡೆನೆ ಬಂದ್ಬಿಟ್ಟಿದೆ. ಬೇರೆ ಬೇರೆ ಪಕ್ಷಗಳಲ್ಲಿ ಈ ತರ ಜನ ನೋಡ್ಬೇಕಂತ ನಮ್ಗೊಂಥರ, ಈ ತರ ಜನರನ್ನ ಬೇರೆ ಪಕ್ಷಗಳಲ್ಲಿ ನೋಡಿದ್ರೆ ಇವ್ರಿಗೆಲ್ಲ ಇವತ್ತು ಎಷ್ಟು ಕೊಟ್ಟಿರ್ಬೋದು, ಏನ್ ಕತೆನೋ, ಹೆಂಗ್ ಮೇಂಟೈನ್ ಮಾಡಿ ಕರ್ಕೊಂಡ್ ಬಂದಿದಾರೋ ಅಂತ ಹೇಳಿ ನಮ್ಗೆ ಅನಿಸ್ತಾ ಇರುತ್ತೆ. ಸೀರಿಯಸ್ ಆಗಿ ನಮಗೂ ಅನಿಸ್ತಾ ಇರುತ್ತೆ, ಬೇರೆಗೂ ಅನಿಸ್ತಾ ಇರುತ್ತೆ. ಎಲ್ಲ ಹೋಗೋದು ಅದಕ್ಕೆ, ಯಾರನ್ನ ಮೇಂಟೈನ್ ಮಾಡಿಲ್ಲ ಅಂದ್ರೆ ಯಾರು ಬರಲ್ಲ. ಈ ಕೆಆರ್ಎಸ್ ಪಕ್ಷದವ್ರಿಗಂತೂ ಹುಚ್ಚು. ಇವ್ರು ಸೈನಿಕರು, ನಾನು ಆಗ್ಲೇ ಹೇಳ್ದಂಗೆ ಸೋಲ್ಜರ್ಸು, ಯಾವಾಗ ಬೇಕಾದ್ರೂ ಎದ್ದು ಬರ್ತಾ ಇರ್ತಾರೆ. ಆದ್ರೆ ಬೇರೆ ಪಕ್ಷ ಕಾರ್ಯಕರ್ತರು ಆಗಲ್ಲ. ಇವತ್ತು ಬಹಳ ಖುಷಿ ಆಯ್ತು ನನಗೆ. ಈ ತರದ್ದು ನಮ್ಮಂತ ಪಕ್ಷಗಳಿಗೂ ಕೂಡ ಕೆಆರ್ಎಸ್ ಪಕ್ಷ ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳನ್ನ ನೋಡ್ತಾ ಇರುವಂತಹ ಈ ತರದ ಜಂಜಿ ಬಾಯ್ಸ್ ಇವತ್ತಿನ ಪೀಳಿಗೆಯ ಯುವ ಜನತೆ
ಈ ರೀತಿಯಾಗಿ ಎಲ್ಲೋ ಒಂದು ಭ್ರಷ್ಟಾಚಾರ ನಡೆದಿದೆ, ಅನ್ಯಾಯ ನಡೆದಿದೆ, ಅಕ್ರಮ ನಡೆದಿದೆ, ನಮ್ಮ ತೆರಿಗೆ ಹಣ ಲೂಟಿ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ ಈ ರೀತಿಯಾಗಿ ಮುಂದೆ ಬಂದು ಹೋರಾಟಕ್ಕೆ ಇಳಿದಿರುವಂತದ್ದು ಒಂದು ಭರವಸೆಯನ್ನ ಮೂಡಿಸ್ತಾ ಇದೆ. ದಯವಿಟ್ಟು ನೀವೆಲ್ಲ ಪಕ್ಷಕ್ಕೆ ಸೇರ್ಕೊಂಡು ಪಕ್ಷದ ಟಿ ಶರ್ಟ್ ಗಳನ್ನ ಹಾಕೊಂಡು ನೀವು ಬೇಗ ಸೋಲ್ಜರ್ಸ್ ಆಗಿ, ಸೈನಿಕರಾಗಿ, ನೀವು ಇವತ್ತು ಸೈನಿಕರಾದ್ರೆ ನಾಳೆ ಮುಖಂಡರಾಗ್ತೀರಿ ಎನ್ನುವಂತ ವಿಶ್ವಾಸ ನಮಗಿದೆ. ಹಾಗಾಗಿ ನೀವು ಕಾರ್ಯಕರ್ತರಾಗಿ ಉಳಿಬೇಡಿ, ಬೇಗ ಸೈನಿಕರಾಗಿ, ಸೋಲ್ಜರ್ಸ್ ಆಗಿ, ನಾಳೆ ಮುಖಂಡರಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಕೆಆರ್ಎಸ್ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಸೈನಿಕರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಊಟದ ವ್ಯವಸ್ಥೆನೂ ಇದೆ, ಈಗಾಗಲೇ ಬಂದಿರ್ಬೋದು ಊಟ. ದಯವಿಟ್ಟು ಮತ್ತೊಂದು ಕ್ರಾಂತಿ ಗೀತೆಯನ್ನ ಆಡಿ ಈ ಕಾರ್ಯಕ್ರಮವನ್ನ ಮುಗಿಸಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಣ. ಇಷ್ಟನ್ನ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಆರ್ಎಸ್. ಥ್ಯಾಂಕ್ ಯು. ಧನ್ಯವಾದಗಳು. ನೆಕ್ಸ್ಟ್ ಲೆವೆಲ್ ಭೇಟಿ.